ನೋಡಿ ನಮ್ಮ ಈ ಕಾರ್ಟ್ ಅಂದರೆ ಮೋಸ್ಟ್ಲಿ ಫ್ಲಿಪ್ಕಾರ್ಟೇ ಇರಬೇಕು ಅನಿಸುತ್ತೆ. ಪಾಪ ಹುಡುಗ ಮೇಲೆ ಹೋಗಿರ್ತಾನೆ, ಎಲ್ಲೋಗಿದ್ದಾನೆ ಏನೋ ಗೊತ್ತಿಲ್ಲ. ಯಾವುದಕ್ಕೂ ಒಂದು ಸ್ಯಾಂಪಲ್ ತೋರಿಸೋಣ ಅವ್ರಿಗೆ. ಫ್ಲಿಪ್ಕಾರ್ಟು ಇಲ್ಲೇ ಕೂತ್ಕೊಂಡಿರ್ತೀನಿ, ಇಲ್ಲೇ ಇದೆ ಗಾಡಿ. ಎಷ್ಟೊತ್ತಾಗುತ್ತೆ ಬರ್ತಾನೆ ನೋಡೋಣ, ಏನು ಮಾಡ್ತಾನೆ ನೋಡೋಣ. ಏನಾಗುತ್ತೆ ಅಂದರೆ ಇವ್ರಿಗೆ ಇಷ್ಟು ಲೋಡ್ಗಳು ಕೊಟ್ಟಿರ್ತಾರೆ. ಲೋಡ್ಗಳು ಕೊಡೋದ್ರಿಂದ ಏನಾಗುತ್ತೆ, ಅವರು ಗಾಡೀಲಿ ಹಿಂಗೆ ಬಿಟ್ಟು ಹೋಗಲೇಬೇಕಾಗತ್ತೆ ಮೇಲ್ಗಡೆ ಅವರು ಡೆಲಿವರಿ ಮಾಡೋಕ್ಕೆ. ಡೆಲಿವರಿ ಮಾಡಿ ಬರೋ ಅಷ್ಟೊತ್ತಿಗೆ ಯಾರಾದರೂ ಈ ಥರ ತೊಗೊಂಡು ಹೋದಲ್ಲಿ ಯಾರು ಜವಾಬ್ದಾರರು? ಇದು ಯಾವುದೋ ಒಂದು ಸುಮ್ಮನೆ ಸ್ಯಾಂಪಲ್ಗೆ ಇದು ಇರ್ತಿದ್ದೀನಿ, ಆ ಬ್ಯಾಗಲ್ಲೇ ಇರೋದನ್ನ ಎತ್ಕೊಂಡು ಹೋಗ್ಬಿಟ್ರೆ ಅವಾಗೇನು ಮಾಡ್ತಾರೆ ಅಲ್ವಾ? ಸೊ ಇವೆಲ್ಲ ಪ್ರತಿಯೊಂದನ್ನು ನಾವು ಹೇಳ್ತಾ ಇರ್ತೀನಿ. ಇನ್ನು ಮುಂದೆ ಹೋಗಿ ಸೀದಾ ಮ್ಯಾನೇಜರ್ಗೆ ಹೋಗಿ, ಫ್ಲಿಪ್ಕಾರ್ಟಿನ ಮ್ಯಾನೇಜರ್ಗೋ ಅಥವಾ ಇದು ಫ್ಲಿಪ್ಕಾರ್ಟೇ ಇದು ಇಲ್ಲಿ ಬರ್ದಿದ್ದಲ್ಲಿ ನೋಡ್ಬೋದು, ಅಥವಾ ಅವರ ಸಂಬಂಧಪಟ್ಟ ದೊಡ್ಡ ದೊಡ್ಡ ಅಧಿಕಾರಿಗಳು ಯಾರಿದ್ದಾರೆ, ಇದಕ್ಕೊಂದು ಸುರಕ್ಷತೆ. ಯಾಕಂದರೆ ನಾಳೆ ದಿವಸ ಯಾವುದಾದ್ರೂ ಒಂದು ಎಕ್ಸ್ಪೆನ್ಸಿವ್ ಒಂದು ಪ್ರಾಡಕ್ಟ್ ಏನಾದರೂ ಹೋಗ್ಬಿಟ್ರೆ ಆ ಹುಡುಗ ಎಲ್ಲಿಂದ ತೊಗೊಂಡ್ಬಂದು ತನ್ನ ಸ್ಯಾಲ್ರಿಲೇ ಅವನು ಕೊಡಬೇಕಾಗತ್ತೆ ಕೈಯಲ್ಲಿ. ಸೊ ಹಾಗಾಗಿ ಅದ್ರ ಬಗ್ಗೆ ಇದು ಮಾಡೋದಕ್ಕೋಸ್ಕರ ಈ ವಿಡಿಯೋಗಳು ನಡೆಸ್ತಾ ಇರ್ತೀನಿ. ಮೋಸ್ಟ್ಲಿ ಆ ಹುಡುಗ ಬಂದ ಅನಿಸುತ್ತೆ, ಇಲ್ಲೆಲ್ಲ ಇರಬೇಕು. ಬಂದ ಡೆಲಿವರಿ ಮಾಡಿ ಬಂದುಬಿಟ್ಟಿದ್ದಾನೆ. ನೋಡೋಣ ಏನು ಮಾಡ್ತಾನೆ ಅಂತ. ಬ್ಯಾಗ್ ಹಾಕ್ಕೊಂಡ ನೋಡೋ ಆ ಒಂದು ಕಾನ್ಫಿಡೆನ್ಸ್, ಅದು ಯಾರೂ ಎತ್ತಿರಲ್ಲ ಅಂಥೇಳಿ. ನಾವು ಹೋಗೋಕ್ಕೂ ಮುಂಚೆನೇ ಅವ್ರಿಗೆ ಯಾಕೆ ತೊಂದರೆ ಕೊಡೋದು, ಕಳಿಸ್ಕೊಡೋಣ ಅವ್ರನ್ನ. ಅಲ್ಲ ಇವನೇ, ನೀನು ಹಿಂಗೆ ಮೆಟೀರಿಯಲ್ ಹಿಂಗೆ ಬಿಟ್ಟು ಹೋದರೆ ಯಾರಾದರೂ ಎತ್ಕೊಂಡು ಹೋಗ್ಬಿಟ್ರೆ ಏನು ಮಾಡ್ತೀಯ? ಕಾರಣ ಬರುತ್ತೇನಪ್ಪ ನಿನಗೆ? ಅವೆಲ್ಲ ನೀನು ಇದು ಮಾಡ್ಕೊಬೇಕು, ಸೇಫ್ಟಿ ಮಾಡ್ಕೊಬೇಕು. ಕಾರಣ ಬರ್ತಾ ಇಲ್ವ, ಗೊತ್ತಾಗ್ತಿಲ್ಲ. ಈಗ ಮೇಲ್ಗಡೆ ಹೋಗ್ಬಿಟ್ಟು ನೀನು ಕೊಡೋ ಬರೋ ಅಷ್ಟೊತ್ತಿಗೆ ಒಳಗಡೆ ಇರೋ ದೊಡ್ಡ ಐಟಮ್ ಎತ್ಕೊಂಡು ಹೋದರೆ ನೀನು ಎಲ್ಲಿಂದ ಕಟ್ತೀಯಾ? ಏನು ಮಾಡಬೇಕು? ಅವ್ರು ಕಸ್ಟಮರ್ ಕೆಳಗಡೆ ಬರಲ್ಲ. ಆಯಿತು, ಸೇಫ್ಟಿ ನಾನು ಹೇಳ್ತಾ ಇರೋದು. ಕಸ್ಟಮರ್ ಬರಲ್ಲ, ಯಾರೂ ಬರಲ್ಲ. ಟೇಕ್ ಕೇರ್. ಅದು ಪಾಪ ಎತ್ತಿಟ್ಕೋ, ಅದನ್ನ ಕ್ಲೀನಾಗಿ ಇಟ್ಕೋ.